ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿವಸ ಆಗೋಯ್ತು, ಒಂದು ತಿಂಗಳಿಂದ ವ್ಲಾಗೇ ಮಾಡಿಲ್ಲ. ಸಮ್ ರೀಸನ್ಸು. ವೀಡಿಯೋಸ್ ಇದೆ, ನಾನು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ವೀಡಿಯೋಸ್ ಎಲ್ಲ ಇತ್ತು. ಅದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ ಸಮ್ ರೀಸನ್ಸ್ ಇತ್ತು. ಏನು ಅಂದರೆ ದೇವಸ್ಥಾನದಿಂದ ಬಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನೋ ಇಲ್ವೋ ಅಂತ ಗೊತ್ತಿಲ್ಲ. ಇಲ್ಲ ಹಾಕಿಲ್ಲ, ವೀಡಿಯೋಸ್ ಹಾಕಿಲ್ಲ. ಜಸ್ಟು ಹೋಗೋದು, ಬ್ಯಾಕ್ ಪ್ಯಾಕಿಂಗ್ ಒಂದೇನೆ ಮಾಡಿದೆ. 2 ವೀಡಿಯೋ ಇರ್ತಿತ್ತು, 2 ವೀಡಿಯೋ ಮಾಡ್ಕೊಂಡಿದ್ದೆ ದೇವಸ್ಥಾನದಲ್ಲಿ. ಅದು ಎಡಿಟಿಂಗೇ ಮಾಡಿಲ್ಲ. ಎಡಿಟಿಂಗ್ ಮಾಡಬೇಕು ಅಂತ ಇದೆ. ಆಮೇಲೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಸ್ವಲ್ಪ ಏನೋ ಜಾಸ್ತಿನೇ ಹುಷಾರಿದ್ದಿಕ್ಕಿಲ್ಲ ಅವಳಿಗೆ. ದೇವಸ್ಥಾನದಿಂದ ಬಂದು 2 ದಿವಸ, ಒಂದು ದಿವಸ ಚೆನ್ನಾಗಿದ್ಲು ಅಷ್ಟೇ. ನೆಕ್ಸ್ಟ್ ದಿವಸದಿಂದ ಸ್ವಲ್ಪ ಜಾಸ್ತಿನೇ ಹುಷಾರಿದ್ದಿಕ್ಕಿಲ್ಲ. ಹಾಗಾಗಿ ಅವಳಿಗೆ ಒಂದು 15 ಡೇಸ್ ಅವಳಿಗೆ ಚೆನ್ನಾಗಿ ಮಾಡೋ ಅಷ್ಟೊತ್ತಿಗೆ ಒಂದು 15 ದಿವಸ ಆಯಿತು. ನನಗೆ ಆವಾಗ ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಅವಳಿಗೆ ಹುಷಾರಿಲ್ದಂಗೆ ಅವಳು ಚೆನ್ನಾಗಾದ್ಲು. ಆಮೇಲೆ ನನಗೆ ಒಂದು ಸ್ವಲ್ಪ ಬಂತು, ನನಗೆ ಒಂದು ಸ್ವಲ್ಪ ಹುಷಾರಿದ್ದಿಕ್ಕಿಲ್ಲ. ಹಾಗಾಗಿ ಮತ್ತೆ ನಾನು ಇವಾಗ ಎಲ್ಲ ಚೆನ್ನಾಗಿದ್ದೀವಿ. ಒಂದು ವೀಕ್, ಒಂದು 15 ಡೇಸ್ ಆಯಿತು. ಎಲ್ಲ ಹೆಲ್ದಿಯಾಗಿದ್ದೀವಿ. ಆದ್ರೂ ವೀಡಿಯೋಸ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇದ್ದಿಕ್ಕಿಲ್ಲ. ಇವಾಗ ಹೆಂಗೆ ಅಂದರೆ ಗೊತ್ತಾ, ಅದು ಬಿಟ್ಬಿಟ್ರೆ ಹಾಗೆ ಮುಂದೆ ಹೋಗ್ತಾ ಇರುತ್ತೆ. ನಾಳೆ ಮಾಡೋಣ ಅಂದ್ಕೊಂಡಿದ್ದು ಟೈಮೇ ಸಿಗ್ತಾ ಇದ್ದಕ್ಕಿಲ್ಲ. ಅದರಿಂದ ನಾನು ವಿಡಿಯೋ ಎಡಿಟಿಂಗ್ ಮಾಡಿಲ್ಲ. ಫಸ್ಟ್ ಏನಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ಅದು ಕಂಟಿನ್ಯೂ ವೀಡಿಯೋಸ್ ಹಾಕೋಣ ಅಂದ್ಕೊಂಡೆ. ಅದೇ ಒಂದು ಸ್ವಲ್ಪ ಹುಷಾರಿದ್ದಿಲ್ಕಿಲ್ಲ, ಹಾಗಾಗಿ ವೀಡಿಯೋಸ್ ಏನೂ ಹಾಕಿಲ್ಲ. ಇವಾಗ ಇವತ್ತು ಡೇಟ್ ಬಂದುಬಿಟ್ಟು ಆಗಸ್ಟ್ ಅಲ್ವಾ? ಆಗಸ್ಟ್ 17 ಇವತ್ತು. ಆಗಸ್ಟ್ 17 ಕರೆಕ್ಟಾಗಿ 1 ಮಂತ್ ಆಯಿತು ದೇವಸ್ಥಾನಕ್ಕೆ ಹೋಗಿ. 1 ಮಂತಿಂದ ಇವಾಗ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಇನ್ನು ಒಂದು 4 ಡೇಸ್ ಇದೆ. ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ದಿವಸ ಇದೆ. ಎಲ್ಲರ ಮನೇಲೂ ಹೇಗೆ ಏನು ಅಂತ ಅಂಥೇಳಿ ಕಮೆಂಟ್ ಮಾಡಿ. ಎಲ್ಲರೂ ಕ್ಲೀನಿಂಗ್ ಆಯಿತಾ? ಏನೇನು ಮಾಡ್ತಾ ಇದ್ದೀರಾ? ಎಲ್ಲರದು ಹಬ್ಬದು ಪ್ರಿಪ್ರೇಷನ್ ಎಲ್ಲ ಆಯಿತಾ? ಸೀರೆ ಎಲ್ಲ ತೊಗೊಂಡ್ರ ಅಂಥೇಳಿನೂ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಈ ವರ್ಷ ಹಬ್ಬ ಮಾಡಲ್ಲ, ಹಾಗಾಗಿ ಏನೂ ಶಾಪಿಂಗ್ ಏನೂ ಆಗಿಲ್ಲ. ಸೀರೆ ಅವೆಲ್ಲ ಏನೂ ಆಗಿಲ್ಲ. ಮನೆಯೆಲ್ಲ ಕ್ಲೀನ್ ಆಯಿತು. 2 ದಿವಸ ನನ್ನ ಹಸ್ಬೆಂಡ್ಗೂ ರಜಾ ಇತ್ತಲ್ಲ, 15, 16. ಹಾಗಾಗಿ ನಾನಿಬ್ಬರು ಸೇರಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಅದರದ್ದೇನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು, ಕ್ಲೀನಿಂಗ್ದು ಆ ಥರ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಫುಲ್ಲೆಲ್ಲ ಕ್ಲೀನಿಂಗ್ ಆಯಿತು. ಇನ್ನೇನು ಇಲ್ಲ. ಹಬ್ಬದ ದಿವಸ ಯಾವ ಥರ ಸಿಂಪಲ್ಲಾಗಿ ಪೂಜೆ, ಈ ಸಲ ಏನು ಲಕ್ಷ್ಮಿ ಕುಣಿಸೋದಿರಲ್ವ, ಹಾಗಾಗಿ ಆ ಥರದ್ದೇನು ನಾನು ಪ್ರಿಪ್ರೇಷನ್ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ, ಅದೆಲ್ಲ ಏನೂ ಮಾಡಿಲ್ಲ. ನಿಮ್ದೆಲ್ಲ ಏನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಜಾಸ್ತಿನೇ ಹುಷಾರಿದ್ದಿಕ್ಕಿಲ್ಲ ಅಂತ ಹೇಳಿದ್ನಲ್ವ. ಅದು ಬಂದುಬಿಟ್ಟು ಅವಳಿಗೆ ಹೊಟ್ಟೆಲಿ ಇನ್ಫೆಕ್ಷನ್ ಆಗಿತ್ತು. ಅಂದರೆ ನಾವು 2 ಡೇಸ್ ಹೋಗಿದ್ವಿ. 2 ಡೇಸು ಎಲ್ಲ ಹೊರಗಡೆನೇ ಊಟ ಮಾಡಿರೋದ್ರಿಂದ ಅವಳಿಗೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟು 1 ವೀಕು ಸ್ವಲ್ಪ ಬೆಡ್ ರೆಸ್ಟಲ್ಲಿದ್ಲು. ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು ಅವಳಿಗೆ, ಇನ್ಫೆಕ್ಷನ್ ಜಾಸ್ತಿ ಆಗಿ. ಹಾಗಾಗಿ ಅವಳಿಗೆ ನೋಡ್ಕೊಳ್ಳೋದಾಯಿತು. ಅದೆಲ್ಲ ನಾನು ವೀಡಿಯೋಸ್ ಮಾಡ್ಕೊಂಡಿಲ್ಲ, ನನಗೆ ಇಷ್ಟ ಆಗೋದಿಲ್ಲ ಅದೆಲ್ಲ. ನನಗೆ ಮೆಮೊರೀಸ್ ಬೇಡ, ಅದೆಲ್ಲ ಹುಷಾರಿಲ್ದಂಗೆ ಇರೋದು, ಅದೆಲ್ಲ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಮಾಡ್ಕೋಬಹುದಾಗಿತ್ತು, ಒಂದು ನಿಮಿಷ, ಮಾಡ್ಕೋಬಹುದಾಗಿತ್ತು. ಆದ್ರೂ ನನಗೆ ಅದೇ ಹೇಳಿದ್ನಲ್ವ, ನನಗೆ ಚೆನ್ನಾಗಿರೋ ಸ್ವೀಟಾಗಿರೋ ಮೆಮೊರೀಸ್ ಮಾತ್ರ ಬೇಕಾಗಿರೋದ್ರಿಂದ ನಾನು ಅದೆಲ್ಲ ಹುಷಾರಿಲ್ದಾಗ ಯಾವ ಥರ ನೋಡಿಕೊಂಡೆ ಅದೆಲ್ಲ ತುಂಬಾ ಇತ್ತು. ಮಕ್ಕಳು ನೋಡಿದ್ದೀರಲ್ಲ ಯಾವ ಥರ ಇರ್ತಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಅದೆಲ್ಲ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು ಇವಾಗ 12 ಗಂಟೆ ಆಗಿದೆ. ಇವತ್ತಿನ ತಿಂಡಿ ಬಂದುಬಿಟ್ಟು ಚಪಾತಿ ಮಾಡಿದ್ದೆ. ಚಪಾತಿನೂ ಎಲ್ಲ ತಿಂದು ಅವರಿಬ್ರು ಹೋದಾಯಿತು. ನಾನು ಎಲ್ಲ ತಿಂಡಿ ಫ್ರೆಶಪ್ ಆಗಿ ಬೆಳಗ್ಗೆನೇ ಫ್ರೆಶಪ್ ಆಗ್ತಾ ಇದ್ದೀನಿ. ಇತ್ತೀಚೆಗಂತೂ 7 o'clock ಇವಾಗ ಎಲ್ಲನೂ ರೊಟೀನ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ. 7:30, 8 o'clock ಒಳಗಡೆ ಡೈಲಿ ಫ್ರೆಶಪ್ ಆಗ್ತೀನಿ. ಏನಾದರೂ ಹೆವಿ ಕೆಲಸ ಇದ್ದಿದ್ರೆ ಮಾತ್ರ ಸ್ವಲ್ಪ ಲೇಟಾಗಿ ಫ್ರೆಶಪ್ ಆಗ್ತಾ ಇದ್ದೀನಿ. 1 ಮಂತಿಂದ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ. ಬೆಸ್ಟು, ಒಳ್ಳೆ ಲೈಫ್ ಸ್ಟೈಲ್ ಆಗಿದೆ. ಅಂದರೆ ತುಂಬಾ ಚೆನ್ನಾಗಿರೋ ಲೈಫ್ ಸ್ಟೈಲ್ ನಡೀತಾ ಇದೆ. ಆಗಿದ್ರೆ ನಿಮ್ಮ ಜೊತೆನೂ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಸರಿನಾ? ಇದಾಗಿತ್ತು ನಾನು ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂಥೇಳಿ. ಇವಾಗ ಇದು ವೀಡಿಯೋಸ್ ಹಾಕಿ ನೆಕ್ಸ್ಟು ನಾನು 2 ನನ್ನ ಟ್ರಿಪ್ಪಿಂದು ಅದು ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಾನು ಡೈಲಿ ರೊಟೀನು ವೀಡಿಯೋಸು ಮಾಡಿಬಿಟ್ಟು ಹಾಕ್ತೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ನಿಮ್ಮ ಮನೇಲಿ
ಅದೇ ವರಮಹಾಲಕ್ಷ್ಮಿ ಹಬ್ಬದ್ದು ಯಾವುದೋ ಥರ ಏನೇನು ಪ್ರಿಪ್ರೇಷನ್ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಸರಿ, ಇವತ್ತು ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂದರೆ ಒಬ್ಬೊಬ್ಬರು ಮಾಡ್ತಾರೆ, ಮಾಮೂಲಿ ಸಿಂಪಲ್ಲಾಗಿ ಪೂಜೆ ಮಾಡೋರು ಮಾಡ್ತಾರೆ. ನಮ್ಮ ಮನೇಲಿ ಸಿಂಪಲ್ಲಾಗಿ ಪೂಜೆ ಆಯಿತು, ಡೈಲಿ ಪೂಜೆ ಮಾಡ್ತೀವಲ್ವ ಅದೇ ಥರ ಆಯಿತು. ಅದ್ರವೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಅವಾಗಲೇ ದೀಪ ಎಲ್ಲ ಆರಿಬಿಟ್ಟಿದೆ. ಇವಾಗೇನು ವೀಡಿಯೋಸ್ ಏನು ಮಾಡಲ್ಲ, ಸಿಂಪಲ್ಲಾಗಿ ಪೂಜೆನೂ ಆಯಿತು. ಎಲ್ಲರೂ ಹೇಗೆ ಮಾಡ್ತೀರಾ ಅಂತೇಳಿನೂ ಕಮೆಂಟ್ ಮಾಡಿ. ನಮ್ಮ ಅಮ್ಮ ಮನೇಲಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಏನು ಅಂದರೆ ಮಣ್ಣಿನ ನಾಗಪ್ಪ ಇರುತ್ತೆ, ಅದು ತೊಗೊಂಬರ್ತಾರೆ. ಅಲ್ಲಿ ತೊಗೊಂಬಂದು ಅದಕ್ಕೆ ಹಾಲೆಲ್ಲ ಹಾಕಿ ಹಬ್ಬ ಎಲ್ಲ ಮಾಡೋದು. ಆಮೇಲೆ ಜೋಕಾಲೆಲ್ಲ ಕಟ್ಟೋದು, ಜೋಕಾಲಿದಲ್ಲೇ ಆಟ ಆಡೋದು, ಆ ಥರ ಎಲ್ಲ ಹೆಣ್ಮಕ್ಳಿದ್ರೆ ತುಂಬ ಗ್ರ್ಯಾಂಡಾಗಿ. ಆಮೇಲೆ ನಾವು ಚಿಕ್ಕವರಿದ್ದಾಗ ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡು ಓಡಾಡೋದು, ಕೈ ತುಂಬ ಬಳೆ, ಕತ್ತಿಗೆ ಸರ ಎಲ್ಲ ಹಾಕ್ಕೊಂಡು ಓಡಾಡೋದು. ಅವಾಗ ನಮ್ಮ ಕಡೆ ಎಲ್ಲ ಗೊತ್ತಾ ಏನೋ ಫ್ರೆಂಡ್ಸ್, ರಜಾನೂ ಇರುತ್ತೆ. ನಾಗರ ಪಂಚಮಿ ಹಬ್ಬಕ್ಕೆ ರಜಾ ಇರ್ತಿತ್ತು. ಹಾಗಾಗಿ ಉಂಡೆಗಳೆಲ್ಲ ಮಾಡ್ತಾಯಿದ್ವಿ. ಇದೇನಪ್ಪ ಅಂದರೆ ಅದು ಕಡಲೆ ಬೀಜ ಉಂಡೆ, ಆಮೇಲೆ ಎಳ್ಳುಂಡೆ, ಆ ಥರ ಎಲ್ಲ ಮಾಡಿ ಸ್ವೀಟು ಅವ್ರ ಮನೇಲಿ ಏನು ಮಾಡೋಕ್ಕಾಗುತ್ತೋ ಆ ಥರ ಎಲ್ಲ ಮಾಡಿ, ಅದೇ ಪ್ರಾಪರಾಗಿ ಇದೇ ಮಾಡ್ಕೊಂಡು ತಿನ್ನಬೇಕು ಅಂತೇನಿಲ್ಲ, ಉಂಡೆಗಳೆಲ್ಲ ಮಾಡಿಕೊಂಡು ತಿಂದು ಎಂಜಾಯ್ ಮಾಡ್ತಾಯಿದ್ವಿ. ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಥರ ಎಲ್ಲ ಮಾಡ್ತಾರೆ, ಈ ಕಡೆ ಏನೂ ಮಾಡಲ್ಲ. ನನ್ನ ಹಸ್ಬೆಂಡ್ ಹತ್ರನೂ ಏನೂ ಮಾಡಲ್ಲ, ಜಸ್ಟು ಪೂಜೆ ಒಂದು ಮಾಡ್ತಾರೆ. ಹಾಗಾಗಿ ಇವತ್ತು ನಮ್ಮ ಮನೇಲೂ ಪೂಜೆನೂ ಎಲ್ಲ ಆಯಿತು. ಇವಾಗ ನೋಡೋಣ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ, ಆಮೇಲೆ ರಕ್ಷಾಬಂಧನ, ಆಮೇಲೆ ಗಣೇಶ ಹಬ್ಬ, ಪಕ್ಷ, ಇವಾಗಿಂದ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದೆ ಎಲ್ಲ ಹಬ್ಬ ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಸ್ಟಾರ್ಟ್ ಆಯಿತು. ನಮ್ಮ ಮನೇಲೂ ನಾನ್ ವೆಜ್ ಎಲ್ಲ ಒಂದು ಮಂತು ನಾನ್ ವೆಜ್ ಏನೂ ತಿನ್ನಲ್ಲ. ಇನ್ನು ಗಣೇಶ ಹಬ್ಬ ಮುಗಿದು ಆದಮೇಲೆ ನಾನ್ ವೆಜ್ ತಿನ್ನೋದು. ಎಲ್ಲನೂ ವಿಷಯ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಒಂದು ತಿಂಗಳಿಂದ ಎಷ್ಟೆಷ್ಟಿತ್ತು ಚಿಕ್ಕದೇನೇ ನೆನಪು ಬಂತು ನನಗೆ, ಅದೆಲ್ಲನೂ ಹೇಳಿದ್ದೀನಿ. ಒಂದು ಸ್ವಲ್ಪ ಔಟ್ಸೈಡು ಮನೆ ಕಟ್ತವ್ರೆ, ಬೆಳಗ್ಗೆಯಿಂದ ವೇಟ್ ಮಾಡಿ, ಬೆಳಗ್ಗೆಯಿಂದಲ್ಲ ಒಂದು 3 ಡೇಸಿಂದ ನಾನು ವೀಡಿಯೋಸ್ ಮಾಡಬೇಕು ಅಂತ ಇದೆ. ಅದೇ ರೀಸನ್ಸಿಂದ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಿಲ್ಲ. ಇವತ್ತು ಸ್ವಲ್ಪ ಸೌಂಡು ಕಡಿಮೆ ಇತ್ತು, ಹಾಗಾಗಿ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಔಟ್ಸೈಡ್ ಏನಾದರೂ ಬೇರೆ ಥರ ಕೇಳಿಸ್ತಾ ಇದ್ದರೆ ಎಕ್ಸ್ಕ್ಯೂಸ್ ಮಾಡಿ, ಸರಿನಾ ಫ್ರೆಂಡ್ಸ್? ಇದಾಗಿತ್ತು ನನ್ನ ಒಂದು ಸ್ಮಾಲ್ ಆದ ವಿಡಿಯೋ. ಇನ್ನು ಮುಂದೆ ನಾನು ಡೈಲಿ ವೀಡಿಯೋಸ್ ಹಾಕ್ತೀನಿ. ನಾಳೆ ವಿಡಿಯೋ ಮತ್ತು ಇದೋ ವಿಡಿಯೋ ಆದಮೇಲೆ 2 ದಿವಸ ಅದು ದೇವಸ್ಥಾನ ಹತ್ರ ಇದ್ದಿದ್ದು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅದೇ ವೇಸ್ಟ್ ಮಾಡೋಣ, ಚೆನ್ನಾಗಿತ್ತು. ಹಾಗಾಗಿ ಅವತ್ತು ಹೋಗಿರೋದು, ಇವಾಗಲ್ಲ, 1 ತಿಂಗಳು ಹೋಗಿರೋ ವೀಡಿಯೋಸ್ ಇತ್ತು. ಅದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ, ಏನೇನೋ ಯಾವ ಥರ ಹಬ್ಬ ಮಾಡ್ತೀನಿ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ನೀವೆಲ್ಲ ಹೇಗೆ ಮಾಡ್ತಾ ಇದ್ದೀರಾ? ಮನೆ ಕ್ಲೀನಿಂಗ್ ಆಯಿತಾ? ಸೀರೆ ಶಾಪಿಂಗ್ ಮಾಡಿದ್ರ? ಯಾವ ಥರ ಲಕ್ಷ್ಮಿ ಹಬ್ಬ ಮಾಡ್ತೀರಾ ಅಂಥೇಳಿನೋ? ಗ್ರ್ಯಾಂಡಾಗಿ ಮಾಡ್ತೀರಾ? ಸಿಂಪಲಾಗಿ ಮಾಡ್ತಿರೋ ಇಲ್ವೋ, ಏನೋ ಎತ್ತ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ನಾಳಿನ ಬ್ಲಾಗ್ ಜೊತೆ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.